ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರಸೀಕೆರೆ ಅರುಣ್ ಯೂಟ್ಯೂಬ್ ಚಾನಲ್. ನಿನ್ನೆ ಕೂಡ ಒಂದು ರಾಪಿಡೋದ ಇನ್ಸಿಡೆಂಟ್ ಆಗಿದೆ ಫ್ರೆಂಡ್ಸ್. ಏನಂದರೆ, ನಿನ್ನೆ ಯಾರೋ ಒಬ್ಬ ಬೈಕ್ ಟ್ಯಾಕ್ಸಿ ರೈಡರ್ ಕಸ್ಟಮರ್ನ ಕೂರಿಸ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಯಾರೋ ಒಬ್ಬ ಆಟೋ ಡ್ರೈವರ್ ಬಂದು ಅಡ್ಡ ಹಾಕಿದ್ದಾನೆ. ಯಾಕಪ್ಪ ನೀನು ವೈಟ್ ಬೋರ್ಡಲ್ಲಿ ಡ್ಯೂಟಿ ಮಾಡ್ತಿದ್ದೀಯಾ, ಯಾರು ನಿನಗೆ ಪರ್ಮಿಷನ್ ಕೊಟ್ಟಿದ್ದು ಅಂತ ಅಡ್ಡ ಹಾಕಿ ಗಲಾಟೆ ಮಾಡಿದ್ದಾನೆ ಆ ರೈಡರ್ಗೆ. ಆನಂತರ ಏನಾಯಿತು ಘಟನೆ ಅಂದರೆ, ಈ ವಿಡಿಯೋ ಕಂಪ್ಲೀಟ್ ನೋಡಿ, ಎಲ್ಲ ತೋರಿಸ್ಕೊಡ್ತೀನಿ. ಆ ವಿಡಿಯೋ ಕೂಡ ಪ್ಲೇ ಮಾಡ್ತೀನಿ. ಏನು ಪ್ಯಾಸೆಂಜರ್ ಕೂತಿದ್ರಲ್ಲ, ಅವ್ರು ಫುಲ್ಲು ಸ್ಟ್ರಾಂಗ್ ಪಾರ್ಟಿನೇ ಇರಬೇಕು, ಫುಲ್ ತಿರುಗಿ ಬಿದ್ದುಬಿಟ್ಟಿದ್ದಾರೆ ಆ ಆಟೋ ಡ್ರೈವರ್ ಕಡೆ. ಅವ್ರು ಫುಲ್ ಕ್ವಶನ್ ಚೆನ್ನಾಗೇ ಮಾಡಿದ್ದಾರೆ. ನೀನು ಯಾರಪ್ಪ ಕೇಳೋಕ್ಕೆ, ಅಲ್ಲ ನೀನೇನು ಪೊಲೀಸ್ ಅಧಿಕಾರಿನಾ, ನೀನು RTO ಅದಾನ, ನೀನು ಯಾರು ಕೇಳೋಕ್ಕೆ, ಇದೇ ಥರ ಕ್ವಶನ್ ಮಾಡಿದ್ರು ಅವ್ರಿಗೆ. ಅಲ್ಲಿ ನಿನ್ನ ಕೆಲಸ ಎಷ್ಟಿದೆ ಅಷ್ಟು ಮಾಡು. ಬೈಕ್ ಟ್ಯಾಕ್ಸಿ ನೀನು 50 ರೂಪಾಯಿ ಕರ್ಕೊಂಡು ಹೋಗ್ತಾರೆ ನನ್ನ ಇವ್ರು ಡ್ರಾಪಿಗೆ, ನೀನು ಕರ್ಕೊಂಡು ಹೋಗ್ತೀಯಾ, 50 ರೂಪಾಯಿ ನಿನಗೆ ಕೊಡ್ತೀನಿ, ನೀನೇನೇ ಕರ್ಕೊಂಡು ಬಿಟ್ಬಿಡು ಅಂತ ಡೈರೆಕ್ಟಾಗಿ ಅವ್ರನ್ನೇ ಕೇಳಿದ್ದಾರೆ ಅಲ್ವಾ. ಈ ಥರ ಕ್ವಶನ್ ಮಾಡಬೇಕು ಪಬ್ಲಿಕ್ಸನ್ನು ನಾಳೆ ದಿವಸ, ಆವಾಗ ಎಲ್ಲ ಸೈಲೆಂಟ್ ಆಗ್ತಾರೆ ಆಟೋದವ್ರು. ನಿನ್ನೆ ಈ ಥರ ಕ್ವಶನ್ ಹಾಕಿದ್ದಾರೆ. ನೀನು ಜಾಸ್ತಿ ಎಲ್ಲ ಮಾತಾಡಬೇಡ. ಅವರು ಆ್ಯಕ್ಚುಲಿ ಆಟೋ ಡ್ರೈವರು ಸಿವಿಲ್ ಡ್ರೆಸ್ಸಲ್ಲಿದ್ದಾನೆ, ಯೂನಿಫಾರ್ಮೇ ಹಾಕಿಲ್ಲ. ಫಸ್ಟ್ ಆಫ್ ಆಲ್ ಅವನೇ ರೂಲ್ಸ್ ಫಾಲೋ ಮಾಡ್ತಾಯಿಲ್ಲ. ಅಂಥದ್ರಲ್ಲಿ ವೈಟ್ ಬೋರ್ಡಲ್ಲಿ ಹೆಂಗೆ ಓಡಿಸ್ತೀಯ ನೀನು, ಯಾರು ಪರ್ಮಿಷನ್ ಕೊಟ್ಟಿದೆ ಅಂತ ಇವ್ರಿಗೆ ರೂಲ್ಸ್ ಕೇಳಕ್ಕೆ ಬರ್ತಾಯಿದ್ದಾನೆ. ಕೆಲವೊಂದಿಷ್ಟು ಆಟೋದವರು ಇದೇ ಆಗಿಬಿಟ್ಟಿದೆ ಕೆಲವೊಬ್ರದ್ದು. ಬೆಳಿಗ್ಗೆ ಇದ್ದರೆ ಇವತ್ತು ಏನು ಮಾಡೋಣ, ಯಾರು ರೈಡ್ ಹಿಡಿದು ಗಲಾಟೆ ಮಾಡೋಣ, ತಿಂದಿದ್ದು ಊಟನೇ ಜೀರ್ಣ ಆಗಲ್ಲ ಅವ್ರಿಗೆ ಈ ಥರ ಎಲ್ಲ ಮಾಡಿಲ್ಲ ಅಂದರೆ. ಈ ಥರ ಆಗಿದೆ ನಿನ್ನೆ. ಪಾರ್ಟಿ ಕೂಡ ಕಸ್ಟಮರು ಅವ್ನ ಫೋಟೋ ಎಲ್ಲ ತಗೊಂಡು ಕಂಪ್ಲೇಂಟ್ ಮಾಡ್ತೀನಿ, ನಿನ್ನ ಮೇಲೆ FIR ಹಾಕಿಸ್ತೀನಿ, ಖಂಡಿತ ನೀನು ಬಿಡಲ್ಲ, ನೀನು ಈ ಥರ ಎಲ್ಲ ಅಡ್ಡ ಹಾಕ್ಬಿಟ್ಟು ಪಬ್ಲಿಕ್ಸ್ ಯಾಕೆ ತೊಂದರೆ ಕೊಡೋದು ಅಂತ ಫುಲ್ಲು ಅವಾಜ್ ಹಾಕಿದ್ದಾರೆ. ನಂತರ ಒಬ್ಬರು ಲೇಡಿ ಪೊಲೀಸ್ ಅಧಿಕಾರಿ ಕೂಡ ಅದೇ ಜಾಗಕ್ಕೆ ಬಂದರು. ಅವಾಗ ಅವರು ಕೂಡ ಬೈಕ್ ಟ್ಯಾಕ್ಸಿ ಪರವಾಗಿ ಮಾತಾಡಿ ಆಟೋ ಡ್ರೈವರ್ಗೆ ಅವರು ಬೈದು ಕಳಿಸಿದ್ದಾರೆ. ಅವ್ರ ಕಸ್ಟಮರ್ಗೆ ಎಷ್ಟೆಷ್ಟು ಅರ್ಜೆಂಟ್ ಇರುತ್ತೆ, ಏನು ಎಮರ್ಜೆನ್ಸಿ ಬುಕ್ ಮಾಡ್ಕೊಂಡು ಹೋಗ್ತಾರಪ್ಪ, ನೀನು ಯಾರು ಕೇಳೋಕ್ಕೆ, ನಿನ್ನ ಕೆಲಸ ನೀನು ಮಾಡು. ಅವರೆಲ್ಲ ಅರ್ಜೆಂಟ್ ಇರುತ್ತೆ, ಬೈಕಲ್ಲಿ ಹೋಗ್ಬೇಕು, ಹೋಗ್ತಾರೆ, ನೀನು ಆಟೋದಲ್ಲಿ ಹೋಗೋಕ್ಕಾಗತ್ತೆ ಟ್ರಾಫಿಕಲ್ಲಿ ಬೇಗನಾ ಅಂತ ಎಲ್ಲ ಅವರು ಕೂಡ ಆಟೋ ಡ್ರೈವರ್ಗೆ ಗಲಾಟೆ ಮಾಡಿದ್ದಾರೆ. ಇವರೆಲ್ಲ ಪಬ್ಲಿಕ್ಸ್ ತಿರುಗಿ ಬೀಳೋಣ ಪೊಲೀಸ್ ಎಲ್ಲ. ಲಾಸ್ಟಲ್ಲಿ ಆಟೋ ಡ್ರೈವರ್ ದೂಸರ ಮಾತಾಡಿಲ್ಲ, ಸೈಲೆಂಟಾಗಿ ಹೊರಟೋಗಿದ್ದಾನೆ. ಇದು ನಿನ್ನೆ ಆಗಿರೋ ಘಟನೆ. ಈ ಥರ ಎಲ್ಲ ಪಬ್ಲಿಕ್ಸು ತಿರುಗಿ ಬಿದ್ದರೆ ಅವರೆಲ್ಲ ಏನೂ ಮಾಡೋಕ್ಕಾಗಲ್ಲ. ಸುಮ್ಮನೆ ಯಾರೋ 4-5 ಜನ ಗುಂಪು ಕಟ್ಕೊಂಡು ಬಂದುಬಿಡ್ತಾರೆ ಎದುರ್ಸೋಣ ಅಂತ. ಇವಾಗೆಲ್ಲ ಆಲ್ಮೋಸ್ಟ್ ಪಬ್ಲಿಕ್ಸ್ ಯಾರೂ ಎದುರ್ತಾ ಇಲ್ಲ, ಯಾಕೆಂದರೆ ಇವರೆಲ್ಲ ಗುಂಡಾಗಿರಿ ಗೊತ್ತಾಗ್ತಾಯಿದೆ ಕೆಲವೊಬ್ರದ್ದು ಆಟೋಗಳದ್ದು. ಇದು ನಿನ್ನೆ ಆಗಿರೋಂಥ ಘಟನೆ. ಹಾಗಾಗಿ ನಿನ್ನೆ ಸ್ವಲ್ಪ ಎಲ್ಲ ರೈಡರ್ಸ್ಗೆ ಧೈರ್ಯ ಇನ್ಮೇಲೆ ಡ್ಯೂಟಿ ಮಾಡೋಕ್ಕೆ. ಇದು ಒಂದು ಕಡೆ ಆದರೆ, ನೆಕ್ಸ್ಟ್ ಇನ್ನೊಂದಾಗಿದೆ. ಯಾವುದಂದರೆ, ನಿನ್ನೆ ದೊಮ್ಲೂರು ಹತ್ರ ಇಂದಿರಾನಗರ ರೋಡಲ್ಲಿ ಯಾವುದೋ ನಿಂತಿದ್ದ ಆಟೋಗೆ ಬೈಕ್ ಟ್ಯಾಕ್ಸಿ ರೈಡರು ಹೋಗಿ ಗುದ್ದುಬಿಟ್ಟಿದ್ದಾನಂತೆ. ಆಟೋಗೆ ಗುದ್ದಿದ ತಕ್ಷಣ ಆಟೋ ಫುಲ್ ಟಾಪ್ ಎಲ್ಲ ಡ್ಯಾಮೇಜ್ ಆಗೋಗ್ಬಿಡ್ತಂತೆ. ಹಂಗಂತ ಆ ಆಟೋ ಡ್ರೈವರ್ ಮಾತಾಡಿಲ್ಲ, ಆಟೋ ಡ್ರೈವರ್ ಫ್ರೆಂಡು ಮತ್ತು ಈ ಆಟೋ ಡ್ರೈವರ್ ಸಂಘದ ಅಧ್ಯಕ್ಷರು ಏನಿರ್ತಾರೆ ಅವ್ರ ಹತ್ರ ಫೋನಲ್ಲಿ ಮಾತಾಡಿರೋದು ಆಡಿಯೋನ ಆ ಸೋಷಿಯಲ್ ಮೀಡಿಯಾದಲ್ಲಿ ಪ್ಲೇ ಮಾಡಿದ್ದಾರೆ ಸುಮಾರು ಒಂದು 10-15 ನಿಮಿಷದ್ದು. ಅದರಲ್ಲಿ ಇವರಿಬ್ಬರು ಮಾತಾಡಿರೋದು ಈ ಥರ ಆಗಿದೆ ಅಂತ. ಇವೆಲ್ಲ ಲೈವಾಗಿ ತೋರಿಸ್ಬೇಕಲ್ವ, ಅವ್ನು ಗುದ್ದಿರೋದು ಏನು ಡ್ಯಾಮೇಜ್ ಆಗಿದೆ ಅದೆಲ್ಲ ಫೋಟೋ ಹಾಕಬೇಕಲ್ಲ, ಯಾವುದೂ ಹಾಕಿಲ್ಲ. ಸುಮ್ಮನೆ ಇವರಿಬ್ಬರು ಮಾತಾಡಿ ಹಾಕಿರೋದು ಹಾಕ್ಬಿಟ್ಟಾರೆ. ಸುಮ್ಮನೆ ಯಾಕೆ ಈ ಥರ ಎಲ್ಲ ಇನ್ಸಿಡೆಂಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಪಬ್ಲಿಸಿಟಿ ಮಾಡ್ತಾರೆ ಗೊತ್ತಾಗ್ತಿಲ್ಲ. ಒಟ್ಟಿನಲ್ಲಿ ಇವರು ಟೋಟಲಿ ರಾಪಿಡೋನ ಕ್ಯಾನ್ಸಲ್ ಮಾಡಬೇಕು, ಬ್ಯಾನ್ ಮಾಡಬೇಕು, ಕರ್ನಾಟಕದಲ್ಲಿ ಇರಬಾರ್ದು ಅನ್ನೋ ಒಂದೇ ಉದ್ದೇಶ ಇಟ್ಕೊಂಡು ಏನೇನೋ ಡೈಲಿ ಒಂದೊಂದು ಹೊಸ್ದಾಗಿ ಇವರೇ ಕ್ರಿಯೇಟಿವ್ ಮಾಡ್ತಾಯಿದ್ದಾರೆ ನ್ಯೂಸ್ಗಳನ್ನ. ಅವ್ನು ಬಂದು ಗುದ್ದುಬಿಟ್ಟಂತೆ ಆಟೋ ಎಲ್ಲ ಫುಲ್ ಟಾಪ್ ಎಲ್ಲ ಡ್ಯಾಮೇಜ್ ಆಗ್ಬಿಡ್ತಂತೆ. ಅಲ್ಲ ಸ್ವಾಮಿ, ಹಿಂದ್ಗಡೆಯಿಂದ ಬಂದು ಗುದ್ದಿದ್ರೆ ಹಿಂದ್ಗಡೆ ಇರ್ತಕ್ಕಂಥ ಒಂದೇನು ಮಡ್ಗಾಡ್ ಹಾಕ್ಸಿರ್ತಾನೆ ಆಟೋ ಬ್ಯಾಕ್ ಸೈಡು, ಅದು ಬೆಂಡ್ ಆಗಬೇಕು. ಟಾಪ್ ಹಿಂಗೆ ಡ್ಯಾಮೇಜ್ ಆಗ್ಬಿಡುತ್ತೆ ಮೇಲೆಲ್ಲನ. ಏನು ಆಟೋ ಬೈಕನ್ನು ಏನು ಮೇಲಾಸ ಹಾರ್ಕೊಂಬಂದು ಆಟೋ ಮೇಲೆ ಬಿದ್ದುಬಿಟ್ಟಿದ್ದಾನೆ ಡ್ಯಾಮೇಜ್ ಆಗೋಕ್ಕೆ. ಮತ್ತು ಬೈಕಿಗೆ ಏನೂ ಆಗಿಲ್ವಂತೆ, ಬೈಕ್ ರೈಡರ್ಗೂ ಏನೂ ಆಗಿಲ್ವಂತೆ, ಪ್ಯಾಸೆಂಜರ್ ಕೂತಿದ್ದಂತೆ ಅವ್ರಿಗೂ ಏನೂ ಆಗಿಲ್ವಂತೆ, ಆಟೋ ಮಾತ್ರ ಡ್ಯಾಮೇಜ್ ಆಯ್ತಂತೆ. ಇದು ಹೆಂಗೆ ನಂಬೋದು? ಇದು ಕಾಮಿಡಿನೋ ಸೀರಿಯಸ್ಸು ಒಂದು ಗೊತ್ತಾಗ್ತಿಲ್ಲ, ನಗಬೇಕು ಅಳಬೇಕಂತ. ಈ ಥರ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಿ ಹಾಕಿದ್ದಾರೆ ವೀಡಿಯೋನ, ಆಡಿಯೋ ಪ್ಲೇ ಮಾಡಿದ್ದಾರೆ. ಈ ಥರ ಆಗೋಕ್ಕೆ ಹಿಂದ್ಗಡೆಯಿಂದ ಹೋಗಿ ಗುದ್ದೋಕ್ಕೆ ಕಾರಣಗಳು ಕೂಡ ಇದ್ದಾವೆ. ಅವನು ಕೂಡ ಈಗ ಹೇಳ್ತೀನಿ ಹೆಂಗೆ ಅಂತ. ನಮಗೂ ಎಕ್ಸ್ಪೀರಿಯೆನ್ಸ್ ಆಗಿದೆ, ಎಷ್ಟೋ ಸಲ ನಾವು ನೋಡ್ತಾ ಇರ್ತೀವಿ. ಎಲ್ಲೋ ರೋಡಲ್ಲಿ ಹೋಗ್ತಾ ಇರ್ತಾರೆ ಆಟೋದವರು, ಯಾರೋ ಪ್ಯಾಸೆಂಜರ್ ಸೈಡಲ್ಲಿ ಒಬ್ಬ ನಿಂತಿರ್ತಾನೆ, ಆಟೋ ಅಂತ ಕೂಗಿದ್ರೆ ಸಾಕು, ಅವ್ರು ಹಿಂದೆ ನೋಡಲ್ಲ ಮುಂದೆ ನೋಡಲ್ಲ, ಸೆಂಟ್ರ್ ರೋಡಲ್ಲಿ ಇದ್ದಾನು ಲೆಫ್ಟ್ ಅಂತ ಸೀದಾ ಲೆಫ್ಟಿಗೆ ಎಳ್ಕೊಂಬಂದ್ಬಿಡ್ತಾನೆ ಕಸ್ಟಮರ್ ಕಡೆ. ಹಿಂದೆ ಯಾವ ಗಾಡಿ ಬರ್ತಾ ಇದ್ದಾವೆ ಏನು ಒಂದು ಗೊತ್ತಾಗಲ್ಲ. ಅವಾಗ ಹೋಗಿ ಗುದ್ದದಲ್ಲಿ ಇನ್ನೇನು ಮಾಡೋಕ್ಕಾಗುತ್ತೆ? ನೀನು ಹೋಗಿ ಆಟೋಕ್ಕೆ ಮುತ್ಕೊಡೋಕ್ಕಾಗತ್ತಾ? ಆ ಬೈಕವರು ಗುದ್ದಲೇಬೇಕಾಗತ್ತೆ. ಅವಾಗ ಅನ್ಎಕ್ಸ್ಪೆಕ್ಟೆಡ್ ಸಡನ್ ಅಂತ ಬ್ರೇಕ್ ಹೊಡಿಯೋಕ್ಕಾಗತ್ತಾ? ಇದು ಒಂದು. ಮತ್ತು ಸಡನ್ ಅಂತ ಹೋಗ್ತಾ ಇರ್ತಾರೆ ರೋಡಲ್ಲಿ ಕಸ್ಟಮರ್ ಹಾಕ್ಕೊಂಡು ಪ್ಯಾಸೆಂಜರ್ಗಳನ್ನ ಸಡನ್ಲಿ ಸ್ಟಾಪ್ ಮಾಡಿಬಿಡ್ತಾರೆ. ಕಸ್ಟಮರ್ ಎಲ್ಲ ಇಳಿಬೇಕು ಅಂತ ಹಂಗೆ ರೋಡಲ್ಲೇ ನಿಲ್ಲಿಸ್ಬಿಡೋದು, ಸೆಂಟ್ರ್ ರೋಡಲ್ಲಿ. ಸೈಡ್ಗೂ ಹಾಕಲ್ಲ, ಒಂದು ಇಂಡಿಕೇಟ್ರ್ ಹಾಕಲ್ಲ, ಪಾರ್ಕಿಂಗ್ ಲೈಟ್ ಹಾಕಲ್ಲ, ಏನೂ ಇಲ್ಲ, ಹಂಗೆ ನಿಲ್ಲಿಸ್ಬಿಡೋದೆ. ಅವಾಗ ಹೆಂಗೆ ಕಂಟ್ರೋಲ್ ಮಾಡೋಕ್ಕಾಗುತ್ತೆ ಬೈಕ್ಗಳು ಸ್ಪೀಡಾಗಿರೋರು? ಈ ಥರ ಎಲ್ಲ ಹಾಕಿದಾಗ ನಮ್ಮ ಗಾಡಿಗೆ ಬಂದು ನಿಲ್ಲಿಸಿರೋ ಗಾಡಿಗೆ ಬಂದು ಗುದ್ಬಿಟ್ರು ಬೈಕವರು. ಅದು ರಾಪಿಡೋದರೇ ಹೇಳೋದು, ಬೈಕ್ ಅಂತಲೇ ಹೇಳಲ್ಲ, ರಾಪಿಡೋ ಬೈಕ್ ಟ್ಯಾಕ್ಸಿಯರೇ ಗುದ್ಬಿಟ್ರು, ಅವ್ರನ್ನೇ ಹಿಡ್ಕೊಂಬಿಟ್ಟಿದ್ದಾರೆ. ಇವ್ರದ್ದು ತಪ್ಪಿರುತ್ತೆ, ಇವ್ರದ್ದು ಮಾತ್ರ ಹೇಳಲ್ಲ. ಅಲ್ಲಿ ಬರೀ ಬೈಕ್ ಟ್ಯಾಕ್ಸಿ ಅವ್ರದ್ದು ಯಾಕೆ ಹೇಳ್ತಾರೆ ತಪ್ಪು ಅಂತಾನೆ. ಈ ಥರ ಆಗ್ತಾಯಿದೆ. ಇನ್ನೊಂದು ನಮ್ಮ ಏರಿಯಾದಲ್ಲಿ ಆಗುತ್ತೆ, ಇದು ನೋಡ್ತಾ ಇರ್ತೀವಿ ಪ್ರತಿನಿತ್ಯ. ಅವು ಪ್ಯಾಸೆಂಜರ್ ಆಟೋನೋ ಇಲ್ಲ ಲಗೇಜ್ ಆಟೋನೋ ನಮಗಂತೂ ಗೊತ್ತಿಲ್ಲ, ಕುರಿ ತುಂಬ್ದಂಗೆ ತುಂಬಿರ್ತಾರೆ ಆಟೋಕ್ಕೆ. ಒಂದು ಆಟೋ ಕೆಪಾಸಿಟಿ ಇರೋದು 3 ಸೀಟು.
ಅವ್ರು ಹಾಕಿರ್ತಾರೆ 10 ಸೀಟು, ಬ್ಯಾಕಲ್ಲಿ 3 ಸೀಟು, ಅವ್ರ ಪಕ್ಕ ಕಂಬಿ ಇರುತ್ತಲ್ಲ, ಆ ಕಂಬಿ ಮೇಲೆ ಇಬ್ಬರು, ಫ್ರಂಟಲ್ಲಿ ಡ್ರೈವರ್ ಸೀಟ್ ಇರುತ್ತಲ್ಲ, ಡ್ರೈವರು ಪ್ಲಸ್ ಆ ಸೀಟ್ ಮೇಲೆ ಅಕ್ಕಪಕ್ಕ ಇಬ್ಬರು ಡ್ರೈವರ್ ಪಕ್ಕ. ಅವ್ರು ಡ್ರೈವರ್ ಒಂದು ಕಡೆ ಹಿಂಗೆ ಕೂತಿರ್ತಾರೆ ಗಾಡಿ ಓಡಿಸೋಕ್ಕೆ ಆಗಲ್ಲ, 2 ಟರ್ನ್ ಮಾಡೋಕ್ಕೆ. ಅಲ್ಲಿಬ್ಬರು ಅವ್ರ ಪಕ್ಕದಲ್ಲಿ ಸ್ವಲ್ಪ ಒಂದು 2-3 ಅಡಿ, ಅರ್ಧ ಅಡಿ ಕಬ್ಬಿಣದ್ದು ಇದಿರುತ್ತೆ ಅಲ್ಲಿಗೆ ಆ ಕಡೆ ಈ ಕಡೆ, ಅಲ್ಲಿಬ್ಬರು. ಫ್ರಂಟಲ್ಲಿ 5 ಜನ, ಹಿಂದೆ 5 ಜನ, 10 ಜನ ಕುರಿ ತುಂಬ್ದಂಗೆ ತುಂಬ್ಕೊಂಡು ಹೋಗ್ತಾ ಇರ್ತಾರೆ. ಏನಾರು ಹೋಗ್ಬೇಕಾರೆ ಏನಾರು ಇನ್ ಕೇಸ್ ಆಯಿತು, ಆಗೋದು ಬೇಡ, ಬಟ್ ನಾವು ಒಂದು ಎಕ್ಸಾಂಪಲ್ ಕೊಡ್ತಿರೋದು. ಇನ್ ಕೇಸ್ ಏನಾರು ಆಯಿತು, 10 ಜನಕ್ಕೆ ಏನಾರು ಆಗೋಯ್ತು, ಅವಾಗ ಏನಾರು 10 ಜನಕ್ಕೆ ಇನ್ಸೂರೆನ್ಸ್ ಕ್ಲೈಮ್ ಆಗುತ್ತಾ ಆಟೋ ಕಡೆಯಿಂದ? ಕೇಳಿ. ಅವ್ರು ಹೇಳ್ತಾರೆ ಎಲ್ಲರಿಗೂ, ನೀನು ವೈಟ್ ಬೋರ್ಡಲ್ಲಿ ಓಡಿಸ್ತೀಯಪ್ಪ, ಆಕ್ಸಿಡೆಂಟ್ ಆಯಿತು, ಯಾರು ಡೆತ್ ಆದರೂ, ಕಾಲು ಮುರಿದೋಯ್ತು ಅಂದರೆ ನೀನು ವೈಟ್ ಬೋರ್ಡಲ್ಲಿ ಇನ್ಸೂರೆನ್ಸ್ ಕ್ಲೈಮ್ ಆಗಲ್ಲಪ್ಪ, ಹೆಂಗೆ ಮಾಡ್ತೀಯ ನೀನು? ಇದು ಇಲ್ಲಿಗಲ್ಲು. ಈಗ ಇವ್ರು 10 ಜನ ಹಾಕೊಂಡು ಹೋಗ್ತಾರಲ್ಲ, ಇದರಲ್ಲಿ ಅವ್ರಿಗೆ ಇನ್ಸೂರೆನ್ಸ್ ಕ್ಲೈಮ್ ಆಗುತ್ತಾ ಏನಾರು ಆದರೆ ಹೆಚ್ಚು ಕಮ್ಮಿ? ಇದು ಇಲ್ಲಿಗಲ್ಲಲ್ಲ ಅವ್ರು ಮಾಡ್ತಿರೋದು, ಇದು ರಾಂಗ್ ಅಲ್ವಾ? ಇದನ್ನು ಮಾತ್ರ ಕರೆಕ್ಟ್ ಅಂತ ಹೇಳ್ತಾರೆ, ಬೈಕಲ್ಲಿ ಮಾತ್ರ ಓಡಿಸ್ಬಿಟ್ರೆ ನೀನು ಹಂಗೆ ಹಿಂಗೆ ಪ್ರಾಬ್ಲಮ್ಮು, ಇನ್ಸೂರೆನ್ಸ್ ಕ್ಲೈಮ್ ಆಗಲ್ಲ, ಪರ್ಮಿಷನ್ ಇಲ್ಲ, ಇವೆಲ್ಲ ಹೇಳ್ತಾರೆ. ಫಸ್ಟ್ ಇವ್ರದೇ ಪ್ರಾಬ್ಲಮ್ 1000 ಇದ್ದಾವೆ. ಇವ್ರ ತಟ್ಟೆಯಲ್ಲಿ ಯಜ್ಞ ಬಿದ್ದಿದೆ, ಇನ್ನೊಬ್ರು ತಟ್ಟೆಯಲ್ಲಿ ಸೊಳ್ಳೆ ಹಿಡಿಯೋಕೆ ಹೋಗ್ತಾರೆ. ಫಸ್ಟ್ ಇವೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕು ಇವರು. 10 ಜನ ತುಂಬ್ಕೊಂಡು ಹೋಗೋದು, ಹಿಂಗೆಲ್ಲ ಎಲ್ಲಿ ಬೇಕಲ್ಲಿ ಗಾಡಿ ನಿಲ್ಲಿಸೋದು, ಸಡನ್ ಅಂತ ಬ್ರೇಕ್ ಹೊಡೆದು ಪ್ಯಾಸೆಂಜರ್ ಬಂದರೆ ಅಲ್ಲೇ ನಿಲ್ಲಿಸೋದು, ಇವರವೇ 1000 ಪ್ರಾಬ್ಲಮ್ಮು. ಎಲ್ಲದಕ್ಕೂ ರಾಪಿಡೋ ಮೇಲೆ ಗೂಬೆ ಕೂರಿಸೋದು. ಅವ್ರು ಬಂದು ಗುದ್ಬಿಟ್ರು, ಅಲ್ಲಿ ರಾಪಿಡೋ ಬೈಕವ್ರು ಬಿದ್ದರು, ಕಾಲು ಮುರಿದೋಯ್ತು, ಅವನು ಬಂದು ಆಟೋ ಡ್ಯಾಮೇಜ್ ಮಾಡಿಬಿಟ್ಟ. ಎವ್ರಿ ಡೇ ಇವೇ ನ್ಯೂಸ್ಗಳು, ಸೋಷಿಯಲ್ ಮೀಡಿಯಾ ತೆಗೆದ್ರೆ ಇವೇ ನ್ಯೂಸು. ತಪ್ಪು ಎಲ್ಲರ ಕಡೆಯಿಂದ ಹೇಳ್ಬೇಕು, ಯಾರ್ಯಾರ ಕಡೆ ತಪ್ಪಾಗಿದೆ 2 ಕಡೆ ಹೇಳ್ಬೇಕು. ಹಂಗೆ ಹೇಳಲ್ಲ, ಬರೀ ರಾಪಿಡೋದು ಮಾತ್ರನೇ ಅಪ್ಡೇಟ್ ಕೊಡ್ತಾರೆ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ. ಬಿಕಾಸ್ ರಾಪಿಡೋ ಬ್ಯಾನ್ ಮಾಡಬೇಕು, ಅವ್ರ ಉದ್ದೇಶ ಒಂದೇ ಇರೋದು, ರಾಪಿಡೋ ಬ್ಯಾನ್ ಮಾಡಬೇಕು. ಇದೆಲ್ಲ ಕನಸು, ಯಾವುದೇ ಕಾರಣಕ್ಕೂ ಬ್ಯಾನ್ ಆಗೋ ಮಾತಿಲ್ಲ. ನೀವೆಷ್ಟು ಪಬ್ಲಿಸಿಟಿ ಮಾಡ್ತಾ ಇರ್ತೀರೋ ಈ ಥರ ಪ್ರಾಬ್ಲಮ್ ಅಂತ, ಅಷ್ಟು ರಾಪಿಡೋ ಇನ್ನೂ ಬೆಳೀತಾನೆ ಇರುತ್ತೆ ಹೊರತು ಕೆಳಗಡೆ ಅಂತೂ ಹೋಗಲ್ಲ. ಯಾಕೆಂದರೆ ಅದು ಪವರ್ಫುಲ್ಲಾಗಿದೆ. ಹಂಗೆ ಇವತ್ತು ನೀವು ಸ್ವಲ್ಪ ಜನ ಇರ್ಬೋದು ಆನ್ಲೈನಲ್ಲಿ, ಬಟ್ ರಾಪಿಡೋದಲ್ಲಿ 6 ಲಕ್ಷ ಜನ ಡ್ಯೂಟಿ ಮಾಡ್ತಿರೋದು, 1000 ಅಲ್ಲ 6 ಲಕ್ಷ ಜನ ನಮಗೆ ಆಲ್ ಓವರ್ ಕರ್ನಾಟಕದಲ್ಲಿ ಡ್ಯೂಟಿ ಮಾಡ್ತಿರೋದು. ಹಾಗಾಗಿ ಯಾವುದೇ ಕಾರಣಕ್ಕೂ ಕಂಪ್ನಿ ಬ್ಯಾನ್ ಆಗಲ್ಲ. ಓಕೆನಾ? ಇದು ಇಷ್ಟ ಆಗಿತ್ತು ನಿನ್ನೆ ದಮ್ನೂರಲ್ಲಿ ಆಗಿರ್ತಕ್ಕಂಥ ವಿಚಾರ. ಹಂಗೆ ನಿನ್ನೆ ಸಿಟಿಲಿ ಯಾವ ಏರಿಯಾ ಅಂತ ಅವ್ರು ಮೆನ್ಷನ್ ಮಾಡಿಲ್ಲ. ಪೊಲೀಸ್ ಅಧಿಕಾರಿ ಪಬ್ಲಿಕ್ ಅವರಿಬ್ಬರು ಗಲಾಟೆ ಮಾಡಿದ್ಮೇಲೆ ಆಟೋ ಡ್ರೈವರ್ ಹೋಗಿದ್ದಾನೆ ವಾಪಸ್. ಅದು ಸಿವಿಲ್ ಡ್ರೆಸ್ಸಲ್ಲಿ ಬಂದು ಅವಾಜ್ ಆಗ್ತಾನೆ. ಅವನೇ ಫಸ್ಟ್ ಆಫ್ ಆಲ್ ಯೂನಿಫಾರ್ಮ್ ಹಾಕಿ ಆಟೋ ಓಡಿಸ್ತಾ ಇಲ್ಲ, ರೂಲ್ಸ್ ಫಾಲೋ ಮಾಡಿಲ್ಲ, ಬೇರೆಯವ್ರಿಗೆ ಹೇಳಕ್ಕೆ ಬರ್ತಾನೆ ರೂಲ್ಸ್ ಅಂತ. ಇವೆರಡು ಈ ಥರ ನಿನ್ನೆ ಘಟನೆಗಳು. ಇವೆರಡನ್ನೂ ಸ್ವಲ್ಪ ವೀಡಿಯೋನ ನೆಕ್ಸ್ಟ್ ಪ್ಲೇ ಮಾಡ್ತೀನಿ. ಲಾಸ್ಟ್ವರೆಗೆ ವೀಡಿಯೋ ಕಂಪ್ಲೀಟಾಗಿ ನೋಡಿ, ಯಾರು ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್. ಆಟೋ ನಾನೇ ಕಂಪ್ಲೇಂಟ್ ಕೊಡ್ತೀನಿ, ಎಫ್ಐಆರ್ ಹಾಕಿ ಮೇಡಮ್. ನೀವೇ ನನಗೆ ಇಳಿಸಿದ್ರೆ ನೀವ್ ಯಾರು ಇಳ್ಸಕ್ಕೆ? ಪೊಲೀಸ ನೀವು? ಪೊಲೀಸ ನೀವು? ನಿಮ್ಗೆ ಏನ್ ರೈಟ್ಸ್ ಐತೆ? ನಾನು ಹೇಳ್ತಿರೋದು ಅವ್ರಿಗೆ ಎಷ್ಟೋ ಎಮರ್ಜೆನ್ಸಿ ಇರುತ್ತೆ, ಎಲ್ಲೋ ಹೋಗ್ಬೇಕಾಗುತ್ತೆ ಸಡನ್ ಆಗಿ. ಇವಾಗ ನಾನು ಹೇಳಿದೀನಿ 1000 ಗಟ್ಟಲೆ ಗಾಡಿ ರ್ಯಾಪಿಡ್ ಹೋಗುತ್ತಲ್ಲ, ನೀವು ಬಂದು ಇವ್ರ ಗಾಡಿನ ನೀವ್ ಯಾಕೆ ತಡಿತಾ ಇದ್ದೀರಾ? ನಿಮ್ಗೇನ್ ರೈಟ್ಸ್ ಇದೆ? ನಾನ್ ಕೇಳ್ತಿರೋದು ಅದು ಯಾಕೆ? ನೀವು ಇವಾಗ ಏನ್ ಮಾಡಿ ಗೊತ್ತಾ, ನಾನು ಎಲ್ಲ ಕಳಿಸ್ತೀನಿ ಗಾಡಿ, ನೀವು ಹೋಗಿ ಸ್ಟೇಷನ್ಗೆ. ನಾನೇ ಕಂಪ್ಲೇಂಟ್ ಕೊಡ್ತೀರಿ. ಅವ್ರು ಹೆಂಗೆ ನನ್ನ ಸ್ಟಾಪ್ ಮಾಡಿದ್ರು? ನೀವೇನ್ ಕಾನೂನು ಇದು ಮಾಡೋದಕ್ಕೆ ನೀವು? ಅಲ್ಲ ನೀವೇ ಆಯ್ತು ಸರ್, ಆಟೋ ಬರ್ತೀನಿ, ನಾನು 50 ರೂಪಾಯಿ ಕರ್ಕೊಂಡು ಹೋಗ್ತೀರಾ? ನನ್ಗದು ಬೇಡ, ನನಗದು ಬೇಡ ಮೇಡಮ್. ರ್ಯಾಪಿಡೋದಲ್ಲಿ 50 ರೂಪಾಯಿ ಕರ್ಕೊಂತಾರೆ ಮೇಡಮ್. ಎಲ್ಲಿ ಕೇಳ್ತೀರಮ್ಮ? ಇಲ್ಲ, ಈ ಸ್ಟ್ಯಾಂಡ್ ಅಲ್ಲ, ಈ ಸ್ಟ್ಯಾಂಡ್ ಅಲ್ಲ ನೋಡಿಲ್ಲಲ್ಲ ಮೇಡಮ್. ನಿಮ್ ನೋಡಿದ್ರಲ್ಲ ಮೇಡಮ್. ನಾನು ಹೇಳ್ತಿರೋದು ಇವಾಗ ನೀವ್ ಯಾಕೆ ತೊಂದರೆ ಮಾಡ್ತೀರಾ? ಅವ್ರಿಗೆ ಏನೋ ಎಮರ್ಜೆನ್ಸಿ ಇರುತ್ತೆ, ದೂರ ಹೋಗ್ಬೇಕಾಗುತ್ತೆ. ಎಷ್ಟೋ ಜನ ರ್ಯಾಪಿಡೋ ಓಡಿಸ್ತಾರೆ, ನಿನ್ನೆನೂ ನೋಡಿದೀನಿ, ಇವತ್ತು ನೋಡಿದೀನಿ. ನೀವು ಹೇಗೆ ನೀವು ಆತರ ಇದು ಮಾಡ್ತೀರಾ? ಅಲ್ಲ ಆಟೋಲಿ ಹೋಗ್ತೀನಿ ನಾನು, 50 ರೂಪಾಯಿ ಕರ್ಕೊಂಡು ಹೋಗ್ತಾರೆ ಇವರು. ಹೋಗಿ ಬಿಸ್ನೆಸ್ ಬೇಕು ಕೊಡ್ತೀನಿ ಬನ್ನಿ. ರ್ಯಾಪಿಡ್ 50 ರೂಪಾಯಿ ನೀವು ತಗೊಂತೀರಾ? 50 ರೂಪಾಯಿಗೆ ನಿಮ್ ಬಾಯ್ ಬಂದು. ಹಲೋ. ಹಾ ಸರ್. ಹೇಳಿ. ಅದೇ ಬೆಂಗಳೂರು ಹತ್ರ ರ್ಯಾಪಿಡೋ ಬೈಕ್ ಅವನು ನಿಲ್ಸಿರೋ ಗಾಡಿ ಆಟೋಗೆ ಬಂದು ಬಿಟ್ಟಿದ್ದಾರೆ ಸರ್. ರ್ಯಾಪಿಡೋ ಬೈಕ್ ಅವನೇ ಅಂತ ಹೆಂಗ್ ಹೇಳ್ತೀರಾ? ನಾನು ಅಲ್ಲಿ ಬೈಕ್ ಅವನು ಆ್ಯಪ್ ಮಾಡ್ತಾ ಇದ್ದಾನೆ, ಅವನು ತಮಿಳ್ನಾಡು ಗಾಡಿ. ಆ ಗಾಡಿ ಬಂದ್ ಗುದ್ದದ್ನಲ್ಲ, ಹಾ, ಅದ್ರ ಹಿಂದ್ಗಡೆ ಕಸ್ಟಮರ್ ಯಾರಾದ್ರೂ ಇದ್ರ, ಇಲ್ಲ ಅವನೊಬ್ನೇ ರೈಡರ್ ಮಾತ್ರ ಇದ್ನ? ಕಸ್ಟಮರ್ ಇದ್ರಂತೆ ಸರ್. ಅವ್ರಿಬ್ರಿಗೂ ಏನು ಆಗಿಲ್ವಾ? ಏನೂ ಆಗಿಲ್ಲ. ಆಟೋ ನಿಲ್ಸಿರಲ್ಲ, ಹಿಂದೆಗಡೆ ನಿಲ್ಸಿರಲ್ಲ, ಹಿಂದೆಯಿಂದ ಬಂದು ಗುದ್ದಿರೋದು. ನಿಮ್ ಗಾಡಿಗೆ ಬಂದ್ ಅವ್ನು ಗುದ್ದದ್ನಲ್ಲ ರ್ಯಾಪಿಡೋ ಬೈಕ್ ಅವನು? ಹಾ ಸರ್. ಗಾಡಿಗೆ ಏನ್ ಡ್ಯಾಮೇಜ್ ಆಗಿದೆಯಾ? ಗಾಡಿ ಅದೇ ಟಾಪ್ ಫುಲ್ ಕಿತ್ತೋಗಿದೆ ಸರ್. ಸರಿ, ಇವಾಗ ಅವನು ಅದನ್ನ ರೆಡಿ ಮಾಡಿಸ್ಕೊಡ್ತೀನಿ ಅಂತಾನ ಇಲ್ವಾ ಅಂತಾನ?
ಈಗ ನಾನೇನಿಲ್ಲ ಅಂತ ಹೇಳ್ತಾನೆ ಸರಿ, ಆಟೋ ಯಾರ್ದು, ನಿಮ್ದ ಯಾರ್ದು? ನಮ್ಮ ಫ್ರೆಂಡ್ ಇದಾನೆ ಸರ್, ಅಲ್ಲಿ ಸ್ಪಾಟ್ ಅಲ್ಲಿ ಇದಾರೆ. ಗಾಡಿ ಕೀ ಇಸ್ಕೊಂಡಿದ್ದಾನೆ ಅವನು, ಟೂ ವೀಲರ್ದು ಗಾಡಿ ಕೀ ಎತ್ತಿಟ್ಕೊಂಡಿದ್ದಾನೆ. ಇಲ್ಲ ಅದೆಲ್ಲ ಮಾಡ್ಬೇಡಿ. ಹಾ 112 ಫೋನ್ ಮಾಡಿ, ಅಲ್ಲಿ ಟ್ರಾಫಿಕ್ ಎರಡನ್ನೂ ಒತ್ತಿ ಅಂತ ಹೇಳ್ತಾರೆ, ಅದು ಟ್ರಾಫಿಕ್ ಕನೆಕ್ಟ್ ಆಗುತ್ತೆ. ಹಾ ಟ್ರಾಫಿಕ್ ಅವ್ರಿಗೆ ಇನ್ಫಾರ್ಮೇಶನ್ ಕೊಡಿ. ಹಾ ಸರ್. ಅಲ್ಲೇ ನಿಯರ್ ಇದ್ರೆ ಪೊಲೀಸ್ನವರು ಅಲ್ಲಿಗೆ ಬರ್ತಾರೆ. ಹಾ ಅಲ್ಲೇ ಬಂದಾಗ ಹಾ ಸರ್. ಪೊಲೀಸ್ನವರೇ ಹೇಳ್ತಾರೆ, ಹಾ ನೋಡಪ್ಪ ಅದೇನಿದೆ ಅದು ಡ್ಯಾಮೇಜ್ ಆಗಿರೋದನ್ನ ಕಟ್ಕೊಡು ಅಂತ ಅವ್ರಿಗೆ ಹೇಳ್ತಾರೆ. ಹಾ ಅವನು ನನ್ನ ಹತ್ರ ಇಲ್ಲ ಅಂತ ಏನಾದ್ರು ಹೇಳಿದ್ರೆ ಹಾ ದಯವಿಟ್ಟು ಆಟೋನು ಮತ್ತೆ ಟೂ ವೀಲರ್ ಎರಡನ್ನೂ ಕೂಡ ಹಾ ಏನು ಘಟನೆ ನಡೆದಿದೆ ಅದಕ್ಕೆ ಯಾವ ಲಿಮಿಟೇಷನ್ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಬರುತ್ತೆ, ಎರಡು ಗಾಡಿ ತಗೊಂಡೋಗಿ ಅಲ್ಲಿ ಹಾಕಿ. ಹಾ